ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಮನೆಯ ಟೈಲ್ಸ್ ಹಾಕಿಸುವುದಕ್ಕೆ ಎಂಸೆಂಟ್ ತರೋಣ ಅಂತ ಕ್ರಷರ್ ಕಡೆಗೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಟ್ವಿ. ದಾರಿಯಲ್ಲಿ ಸಾಗುವಾಗ ನಮಗೆ ಮೊದಲು ಸಿಕ್ಕಿದ್ದು ಸೂರಾಲು ಮಹಾಲಿಂಗೇಶ್ವರ ದ್ವಾರವನ್ನು ದಾಟಿ ಮುಂದಕ್ಕೆ ಸಾಗಿದ್ದೆವು. ಹಾಗೆ ಮುಂದೆ ಹತ್ತಿರದಲ್ಲಿ ಸೇತುವೆ ರಿಪೇರಿಯ ಕೆಲಸ ನಡೀತಾ ಇತ್ತು. ಒಂದು ಬದಿಯಲ್ಲಿ ಗಾಡಿ ಹೋಗಲು ಮಾತ್ರ ಜಾಗವನ್ನು ಬಿಟ್ಟಿದ್ದರು. ಮುಂದೆ ಸಾಗ್ತಾ ನಮಗೆ ನಾವು ಕಲಿತ ಶಾಲೆ ಹಾಗೂ ಹಳೆ ಕಾಲದ ಮಣ್ಣಿನ ಅರಮನೆ ಕಣ್ಣಿಗೆ ಬಿತ್ತು. ನಿಜಕ್ಕೂ ಅದು ಇತಿಹಾಸದ ನೆನಪನ್ನು ನೆನಪಿಸುವ ಹಾಗಿತ್ತು. ಅದರ ಎದುರಲ್ಲೇ ಇರುವ ಪ್ರಸಿದ್ಧ ಸೂರಾಲು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭಕ್ತಿಯಿಂದ ಕೈಮುಗಿದು ಅಲ್ಲಿಂದ ನೇರವಾಗಿ ಕ್ರಷರ್ ಕಡೆಗೆ ಹೊರಟ್ವಿ. ನಾವು ತಲುಪುವಾಗ ಮಧ್ಯಾಹ್ನದ ಊಟದ ಸಮಯ ಆಗಿತ್ತು. ಹಾಗಾಗಿ ಅಲ್ಲಿ ಎಲ್ಲ ಕೆಲಸಗಾರರು ಊಟಕ್ಕೆ ಹೋಗಿದ್ದರು. ಬೇರೆ ಗಾಡಿಯೂ ಸಹ ಲೋಡಿಂಗ್ಗೆ ಸಾಲಾಗಿ ನಿಂತಿದ್ದವು. ನಮಗೆ ಬೇಕಾಗಿದ್ದ ಎಂಸ್ಯಾಂಡ್ ಲೋಡ್ ಮಾಡೋಕೆ ಹಿಟಾಚಿ ಇರೋ ಕಡೆಗೆ ಗಾಡಿ ನಿಲ್ಲಿಸಿ ಡ್ರೈವರ್ ಬರೋ ತನಕ ಸ್ವಲ್ಪ ಹೊತ್ತು ಕಾದ್ವಿ. ಊಟದ ಟೈಮ್ ಆಗಿದ್ದರಿಂದ ಎಲ್ಲ ಮಷಿನ್ಗಳನ್ನು ಆಫ್ ಮಾಡಿದ್ರು. ಕೆಲಸವು ತಾತ್ಕಾಲಿಕವಾಗಿ ನಿಂತಿತ್ತು. ಸ್ವಲ್ಪ ಹೊತ್ತಿನ ನಂತರ ಹಿಟಾಚಿಯ ಡ್ರೈವರ್ ಬಂದು ನಮ್ಮ ಗಾಡಿಗೆ ಎಂಸ್ಯಾಂಡ್ ಲೋಡ್ ಮಾಡೋದಕ್ಕೆ ಶುರು ಮಾಡಿದ್ರು. ಅದು ದೊಡ್ಡ ಹಿಟಾಚಿ ಆಗಿದ್ದರಿಂದ ಬರೀ 2 ಬಕೆಟ್ನಲ್ಲಿ ಗಾಡಿ ಫುಲ್ ಆಯಿತು. ಗಾಡಿ ಫುಲ್ ಆದ್ಮೇಲೆ ಸರಿಯಾಗಿ ಲೆವೆಲ್ ಮಾಡಿ ಬಿಲ್ಲಿಂಗ್ ಸೆಕ್ಷನ್ ಕಡೆಗೆ ಹೋಗಿ ಬಿಲ್ ಮಾಡಿಸ್ಕೊಂಡು ಅಲ್ಲಿಂದ ಮನೆ ಕಡೆಗೆ ಪ್ರಯಾಣ ಬೆಳೆಸಿದ್ವಿ. ಮನೆಗೆ ಬಂದ್ಮೇಲೆ ಲೋಡ್ ಮಾಡಿಸ್ಕೊಂಡು ಬಂದಿದ್ದ ಎಂಸ್ಯಾಂಡ್ ಅನ್ನು ಹಾರಿಯ ಸಹಾಯದಿಂದ ಎಳೆದು ಕೊನೆಗೆ ಯಶಸ್ವಿಯಾಗಿ ಗಾಡಿ ಖಾಲಿ ಮಾಡಿದ್ವಿ. ಕೊನೆಯದಾಗಿ ಗಾಡಿನೆಲ್ಲ ತೊಳೆದು ಬದಿಗೆ ಇಟ್ಟೆನು. ಇದಾಗಿತ್ತು ಇವತ್ತಿನ ನಮ್ಮ ಸಣ್ಣ ಪ್ರಯಾಣದ ವ್ಲಾಗ್ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.